ನಮಸ್ತೆ ಫ್ರೆಂಡ್ಸ್, ಇದೊಂದು ಡಾರ್ಕ್ ಪಿಂಕ್ ಕಲರ್ ಸಾರಿ. ಅದಕ್ಕೆ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ ಮತ್ತು ಬುಟ್ಟ ಕಾಪರ್ ಕಲರ್ ಝರಿ ಥ್ರೆಡ್ ಇರೋದಕ್ಕೆ ಝರಿ ಥ್ರೆಡ್ ಕಾಪರ್ ಕಲರಲ್ಲಿ ತಗೊಂಡಿದ್ದೇನೆ. ಗ್ರೀನ್ ಬ್ಲೌಸ್ ಪೀಸ್, ಅದರಲ್ಲಿ ಕಾಪರ್ ಕಲರ್ ಜರಿ ಬುಟ್ಟಗಳಿವೆ ಆಲ್ರೆಡಿ. ಇದೀಗ ಎಕ್ಸ್ಟ್ರಾ ಬಟ್ಟೆ ಪೀಸ್ ಈ ಥರ ಇಡ್ತಾ ಇದ್ದೇನೆ. ರಿಂಗಿನ ಮೇಲೆ ಬಟ್ಟೆ ಇಟ್ಟು ಆ ಜಾಗದಲ್ಲಿ ಇಟ್ಟು ಹೀಗೆ ರಿಂಗ್ ಇಟ್ಟು ಅದು ಟೈಟಾಗಿ ಎಳೆಯುವಾಗ ನಾವು ಬ್ಲೌಸ್ ಪೀಸ್ ಮತ್ತು ಈ ಎಕ್ಸ್ಟ್ರಾ ಪೀಸ್ ಒಟ್ಟಿಗೆ ಎಳಿಬೇಕು, ಇಲ್ಲಾಂದರೆ ಬಟ್ಟೆ ಡ್ಯಾಮೇಜ್ ಆಗ್ತದೆ. ಟೈಟಾಗಿ ಎಳೆದಿಟ್ಕೊಂಡು, ಇದು ಕ್ಯಾನ್ವಾಸ್ ಪೇಪರ್. ಎಂಬ್ರಾಯ್ಡರಿ ಮಾಡುವಾಗ ಈ ಥರ ಕ್ಯಾನ್ವಾಸ್ ಪೇಪರ್ ಯೂಸ್ ಮಾಡ್ತೇವೆ. ಇದರಲ್ಲಿ ಗಮ್ ಇರೋದಿಲ್ಲ, ಸುಲಭದಲ್ಲಿ ಹರಿಲಿಕ್ಕೆ ಬರ್ತದೆ ಇದು. ಈಗ 1 ಇಂಚ್ ಗ್ಯಾಪಲ್ಲಿ ಒಂದು ಲೈನ್ ಮಾರ್ಕ್ ಮಾಡ್ತಾ ಇದ್ದೇನೆ. ಇದು ಡಿಸೈನ್ ಎಂಡ್ ಆಗಲಿಕ್ಕೆ ಗೊತ್ತಾಗಲಿಕ್ಕೆ ಹಾಕೋದು ಈ ಥರ. ಇದು ತುಂಬ ಡಾರ್ಕ್ ಪೆನ್ಸಿಲಲ್ಲಿ ಮಾಡಲಿಕ್ಕಿಲ್ಲ, ಚಾಕ್ ಪೀಸಲ್ಲಿ ಲೈಟಾಗಿ ಮಾಡಿದರೆ ಆಯಿತು. ಆಮೇಲೆ ಇದು ಸ್ವಲ್ಪ ಒರೆಸಿದರೆ ಹೋಗ್ತದೆ. ಈಗ ಫಸ್ಟ್ ಒಂದು ಲೈನ್ ಜರಿ ಥ್ರೆಡ್ಡಲ್ಲಿ ಬುಟ್ಟ ಡಿಸೈನ್ ಹಾಕ್ತಾ ಇದ್ದೇನೆ. ಇದು ನಮ್ಮ ಇಷ್ಟದ ಹಾಗೆ ಹಾಕ್ಬೋದು, ಇದು ಸ್ಯಾಟಿನ್ ಸ್ಟಿಚ್ಚಲ್ಲಿ ಹಾಕ್ಬೋದು. ಇದೇ ಜರಿ ಥ್ರೆಡ್ ಬದಲು ಸಾರಿ ಕಲರ್ ಸಿಲ್ಕ್ ಥ್ರೆಡಲ್ಲಿ ಹಾಕ್ಬೋದು ಫಸ್ಟ್ ಲೈನು, ಅಥವಾ ಕಸ್ಟಮರ್ ಹೇಳಿದರೆ ಅದೇ ಥರ ಮಾಡ್ಬೋದು. ನೋಡಿಕೊಂಡು ವರ್ಕ್ ಹಾಕಬೇಕು. ಸಾರಿಯಲ್ಲಿ ಜಾಸ್ತಿ ಜರಿ ಇಲ್ಲ ಅಂದರೆ ಅದು ಆ ಕಲರ್ ಜಾಸ್ತಿ ಹಾಕಬಾರ್ದು. ಇದರಲ್ಲಿ ಬಾರ್ಡರ್ ಮತ್ತು ಜರಿ ಬುಟ್ಟ ಡಿಸೈನ್ ಇರುವ ಕಾರಣ ಜರಿ ಥ್ರೆಡ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಫಸ್ಟ್ ಒಂದು ಲೈನ್ ಬುಟ್ಟ ಡಿಸೈನ್ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಈಸಿ ಡಿಸೈನ್, ಹಾಗೆ ಡ್ರೆಸ್ಸಿಂಗ್ ಪೇಪರ್ ಎಲ್ಲ ಇಟ್ಕೊಂಡು ಡ್ರೆಸ್ ಮಾಡುವ ಅಗತ್ಯ ಇಲ್ಲ. ಡಿಸೈನ್ ಹಾಕ್ತಾ ಹೋಗ್ಬೋದು ಸೀದಾ. ಒಂದು ಗ್ಯಾಪ್ ಅಂದಾಜು ಮಾಡಲಿಕ್ಕೆ ಮಾತ್ರ ನಾವು ಪೆನ್ಸಿಲಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಬೇಕಾಗ್ತದೆ, ಚಾಕ್ ಪೀಸಲ್ಲಿ, ಇಲ್ಲಾಂದರೆ ಪೆನ್ಸಿಲಲ್ಲಿ ಲೈಟಾಗಿ ಮಾರ್ಕ್ ಮಾಡಬೇಕು. ಈಗ ಒಂದು ಲೈನ್ ಸ್ಯಾಟಿನ್ ಸ್ಟಿಚ್ ಹಾಕಬೇಕು. ಸ್ವಲ್ಪ ಸಪುರಕ್ಕೆ ಹಾಕ್ತಾ ಇದ್ದೇನೆ ಅದನ್ನೀಗ. ಕೆಲವರು ಮೆಷಿನ್ ತಗೊಳ್ಬೋದಾ, ವರ್ಕ್ ಮಾಡಲಿಕ್ಕೆ ಬರ್ತದಾ, ನಮಗೆ ಆಗ್ಬೋದಾ ಕೇಳ್ತಾ ಇದ್ದಾರೆ. ಇಂಟ್ರೆಸ್ಟ್ ಇದ್ದರೆ ಬರುತ್ತೆ. ಇದು ಸ್ವಲ್ಪ ಪ್ರಾಕ್ಟೀಸ್ ಬೇಕು ಇದಕ್ಕೆ. ಇದು ಜಾಸ್ತಿ ಕ್ಲಾಸುಗಳ ಅಗತ್ಯ ಇಲ್ಲ. ಮೆಷಿನ್ ಸೆಟ್ ಮಾಡಿಕೊಂಡು ಎಲ್ಲರೂ ಮಾಡ್ಬೋದು ಇಂಟ್ರೆಸ್ಟ್ ಇರೋರಿಗೆ. ಅದರ ಪೆಡಲ್ ಪ್ರೆಸ್ ಮಾಡಿಕೊಂಡು ವರ್ಕ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ. ಅದು ನಿಧಾನಕ್ಕೆ ಅಭ್ಯಾಸ ಮಾಡಬೇಕು ಅಷ್ಟೇ. ಮೆಷಿನ್ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಅಭ್ಯಾಸ ಮಾಡಿದರೆ ಎಲ್ಲರೂ ಮಾಡ್ಬೋದು. ಈಗ ಡಿಸೈನ್ ಮಾಡಲಿಕ್ಕೆ 1/2 ಇಂಚು ಗ್ಯಾಪಲ್ಲಿ ಸಣ್ಣದಾಗಿ ಒಂದೊಂದು ಡಾಟ್ಸ್ ಹಾಕ್ತಾ ಇದ್ದೇನೆ. ಇದು ಮತ್ತು ಕರ್ವ್ ಶೇಪಲ್ಲಿ ಲೈಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ಇದರ ಮೇಲೆ ಡಿಸೈನ್ ಮಾಡಲಿಕ್ಕೆ. ಆ್ಯಕ್ಚುಲಿ ಇದು ಮೆಷಿನ್ ಏನಂದರೆ ಪೀಕೋ ಫಾಲ್ ಹಾಕುವುದೇ ಮೆಷಿನ್, ಜಿಗ್ಸಾಗ್ ಮೆಷಿನ್ ಹೇಳ್ತೇವಲ್ಲ ಅದುವೇ. ನಾನು ಪ್ರಾಕ್ಟೀಸ್ ಮಾಡಬೇಕಿದ್ರೆ ಪೀಕೋ ಫಾಲ್ ಮೆಷಿನ್ ಮರಿಟ್ ಸಿಂಗರ್ ಇದು, ಅದರಲ್ಲೇ ಪ್ರಾಕ್ಟೀಸ್ ಮಾಡಿದ್ದು. ಅದಕ್ಕೆ ಒಂದು ಗೇರ್ ಸೆಟ್ ಮಾಡಿಸಿಕೊಂಡು ರಿಂಗ್ ಆ ಕಡೆ ಈ ಕಡೆ ಚಲಿಸಿ ಕೆಲಸ ಮಾಡುವ ಥರ ಮಾಡಿಕೊಡ್ತಾರೆ ಅವರು ಶಾಪಲ್ಲಿ. ಹಾಗೆ ಮಾಡಿಸಿಕೊಂಡು ಅಭ್ಯಾಸ ಮಾಡಿದ್ದು. ಈಗ ಕರ್ವ್ ಶೇಪಲ್ಲಿ ಡಿಸೈನ್ ಹಾಕ್ತಾ ಬರ್ತಾ ಇದ್ದೇನೆ. ಈ ಡಿಸೈನು ಜರಿ ಥ್ರೆಡಲ್ಲಿ ಮಾಡ್ತಾ ಇದ್ದೇನೆ. ಇದೆಲ್ಲ ಗ್ಯಾಪ್ ವಿಡ್ತ್ ನಾವು ಗೇರನ್ನು ಫಸ್ಟು ಒಂದು ನಂಬರಿಗೆ ಸೆಟ್ ಮಾಡಿಟ್ಟು ಮಾಡ್ಬೋದು. ಪ್ರಾಕ್ಟೀಸ್ ಆಗುವಲ್ಲಿವರೆಗೆ ಆ ಥರ ಮಾಡ್ಬೋದು. ಆಮೇಲೆ ಸೀದಾ ಹಾಕಲಿಕ್ಕೆ ಬರ್ತದೆ. ಈ ಥರ ಸ್ಕ್ಯಾಲಪ್ ಡಿಸೈನ್ ಥರ ಮಾಡ್ತಾ ಇದ್ದೇನೆ. ಇವರು ಸ್ಲೀವ್ ಶಾರ್ಟ್ 6.5 ಇಂಚು ಸ್ಲೀವ್ ಶಾರ್ಟ್ ಕೇಳಿದ್ದಾರೆ. ಅದರಲ್ಲಿ ಬಾರ್ಡರ್ ಕೂಡ ಇರುವ ಕಾರಣ
ಸ್ಲೀವಿಗೆ ಡಿಸೈನ್ ಬೇಡ ಹೇಳಿದರು, ಸೊ ನಾನು ಫ್ರಂಟ್ ಮತ್ತು ಬ್ಯಾಕ್ ಮಾತ್ರ ಡಿಸೈನ್ ಮಾಡ್ತಾಯಿದ್ದೇನೆ. ಈ ಥರ ನಿಧಾನಕ್ಕೆ ಡಿಸೈನ್ ಹಾಕಬೇಕು. ಯಾರೋ ಕೇಳಿದರು ನೀವು ವರ್ಕ್ ಮಾಡ್ತಾ ಮಾತಾಡಿ ಅಂತ. ಏನಾಗ್ತದೆ ಅಂದರೆ ಅದು ಮಷಿನ್ ಸೌಂಡ್ ತುಂಬ ಜಾಸ್ತಿ ಇರ್ತದೆ. ವರ್ಕ್ ಮಾಡ್ತಾ ಮಾತಾಡಿದರೆ ಏನೂ ಕೇಳಿಸಲ್ಲ ಮೆಷಿನ್ ಸೌಂಡ್ ಮಧ್ಯೆ. ಈಗ ನೋಡಿ, ನಾನು ಸಿಲ್ಕ್ ಥ್ರೆಡ್ ಅಂದರೆ ಸೀರೆಯ ಬಣ್ಣದ ಸಿಲ್ಕ್ ಥ್ರೆಡ್ಡಲ್ಲಿ ಆ ಕಡೆ 3 ಈ ಕಡೆ 3 ಡಿಸೈನ್ ಎಸಳಿನ ಥರ ಪೆಟಲ್ ಶೇಪ್ ಥರ ಮಾಡ್ತಾಯಿದ್ದೇನೆ. ಪ್ರತಿಯೊಂದು ಸ್ಕ್ಯಾಲಪ್ ಡಿಸೈನ್ ಬಂತಲ್ಲ, ಅಲ್ಲಿ ಪ್ರತಿಯೊಂದರಲ್ಲಿ ಕೂಡ 3 ಈ ಥರ ಸಾರಿ ಕಲರ್ ಥ್ರೆಡ್ಡಲ್ಲಿ ಹಾಕ್ತಾ ಬರ್ತಾಯಿದ್ದೇನೆ. ಮತ್ತು ಈ ಕರ್ವ್ ಶೇಪ್ ಮಧ್ಯೆ ಒಂದು ಸ್ಯಾಟಿನ್ ಲೈನ್ ಹಾಕಿದ ಅದರ ಮಧ್ಯೆ ಆ ಗ್ಯಾಪಲ್ಲಿ ಒಂದು ಸಣ್ಣದಾಗಿ ಬುಟ್ಟ ಹಾಕ್ತಾ ಇದ್ದೇನೆ. ಈಗ ಈ ಥರ ನಾನು 12 ಇಂಚು ಸೈಜಿನ ರಿಂಗ್ ಯೂಸ್ ಮಾಡೋದು. ಅಂದರೆ ಅದರಲ್ಲಿ ಪೂರ್ತಿಯಾಗಿ ಡಿಸೈನ್ ಒಂದೇ ಸಲಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ. ಒಂದು ಭಾಗದಾದಮೇಲೆ ಇನ್ನೊಂದು ಪಾರ್ಟ್ ಮಾಡಬೇಕಿದ್ರೆ ರಿಂಗ್ ತೆಗೆದು ಪುನಃ ಹಾಕಿ ಮಾಡಬೇಕಾಗ್ತದೆ. ಒಂದು ವೇಳೆ ಈ ಡಿಸೈನಿಗೆ ಹ್ಯಾಂಡ್ ವರ್ಕ್ ಮಿಕ್ಸ್ ಮಾಡೋದಾದರೆ ಮಾತ್ರ 16 ಇಂಚಿನ ರಿಂಗ್ ಹಾಕ್ಕೊಳ್ತೇನೆ. ಇಲ್ಲಾಂದರೆ 12 ಇಂಚ್ ರಿಂಗಲ್ಲೇ ಕೆಲಸ ಮಾಡೋದು. ಈಗ ಜರಿ ಬುಟ್ಟ ಹಾಕ್ತಾ ಇದ್ದೇನೆ. 3 ಎಸಳು ಥರ ಮಾಡಿದೆಲ್ಲ ಅದರ ತುದಿಯಲ್ಲಿ ಒಂದು ಬುಟ್ಟ, ಆಮೇಲೆ 2 ಡಿಸೈನ್ ಮಧ್ಯೆ ಒಂದು ಬುಟ್ಟ, ಹೀಗೆ ಹಾಕ್ತಾ ಇದ್ದೇನೆ. ಈ ಡಿಸೈನೆಲ್ಲ ಟ್ರೇಸಿಂಗ್ ಪೇಪರೆಲ್ಲ ಅಗತ್ಯ ಇಲ್ಲ. ಹೀಗೆ ಒಂದು ಮಾರ್ಕ್ ಮಾಡಿಕೊಂಡು ಸೀದಾ ಮಾಡ್ತಾ ಹೋಗ್ಬೋದು. ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ನೀಟಾಗಿ ಬರುತ್ತೆ ವರ್ಕ್. ಅಲ್ಲಿವರೆಗೆ ಸ್ವಲ್ಪ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇದೀಗ ಒಂದು ಸೈಡು ಡಿಸೈನ್ ಆಗ್ತಾ ಬಂತು. ಪೂರ್ತಿ ಆದಮೇಲೆ ಬ್ಲೌಸ್ ಸ್ಟಿಚ್ ಆದಮೇಲೆ ಫೋಟೋ ಹಾಕ್ತೇನೆ. ಇನ್ನೊಂದು ವಿಡಿಯೋದ ಜೊತೆ ಸಿಗೋಣ. ಸಪೋರ್ಟ್ ಮಾಡ್ತಾ ಇರುವ ಎಲ್ಲರಿಗೂ ತುಂಬ ಧನ್ಯವಾದಗಳು.